ಟಿವಿ9 ನೆಟ್ವರ್ಕ್ನ ನ್ಯೂಸ್9 ಭಾರತದ ಮಾಧ್ಯಮ ಲೋಕದಲ್ಲೇ ನೂತನ ಮೈಲಿಗಲ್ಲನ್ನು ನಿರ್ಮಿಸಿದೆ. ಜರ್ಮನಿಯ ಸ್ಟುಟ್ಗಾರ್ಟ್ನಲ್ಲಿ ನಡೀತಾ ಇರುವಂತಹ ನ್ಯೂಸ್9 ಗ್ಲೋಬಲ್ ಸಮಿಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಮೋದಿ ಅವರನ್ನ ಸ್ವಾಗತಿಸಿದ ಟಿವಿ9 ನೆಟ್ವರ್ಕ್ ಎಂಡಿ ಮತ್ತು ಸಿಇಒ ಬರುಣ್ ದಾಸ್ ಅವರು RRR ಮಂತ್ರವನ್ನ ಪಠಿಸಿದರು. ಮೋದಿ ಅವರು ಈ ಸಮಿಟ್ ಭಾರತ ಹಾಗೆ ಜರ್ಮನಿಯ ನಡುವಿನ ಸುಸ್ಥಿರ ಅಭಿವೃದ್ಧಿಗೆ ರೋಡ್ ಮ್ಯಾಪ್ ಆಗಿದೆ ಅಂತ ಬಣ್ಣಿಸಿದರು. भारत के टीवी9 ने इस समिट आयोजित की। इंडो जर्मन पार्टनरशिप में एक नया अध्याय जुड़ रहा है। ಟಿವಿ9 ಕನ್ನಡದ ಸಹೋದರ ಸಂಸ್ಥೆ ನ್ಯೂಸ್9 ಮಾಧ್ಯಮ ಲೋಕದಲ್ಲೇ ಹೊಸದೊಂದು ಚರಿತ್ರೆ ನಿರ್ಮಿಸಿದೆ. ಮೊಟ್ಟಮೊದಲ ಬಾರಿಗೆ ವಿದೇಶಿ ನೆಲದಲ್ಲಿ ಜಾಗತಿಕ ಸಮ್ಮೇಳನವನ್ನ ಯಶಸ್ವಿಯಾಗಿ ನಡೆಸಿ ಸೈ ಅನಿಸಿಕೊಂಡಿದೆ. ಟಿವಿ9 ನೆಟ್ವರ್ಕ್ ಎಂಡಿ ಮತ್ತು ಸಿಇಒ ಬರುಣ್ ದಾಸ್ ಅವರ ಚಿಂತನೆಯಲ್ಲಿ ಮೊದಲ ಬಾರಿಗೆ ಜಾಗತಿಕ ಮಟ್ಟದಲ್ಲಿ ಈ ನ್ಯೂಸ್9 ಗ್ಲೋಬಲ್ ಸಮಿಟ್ ಹಮ್ಮಿಕೊಳ್ಳಲಾಗಿದೆ. ಜರ್ಮನಿಯ ಸ್ಟುಟ್ಗಾರ್ಟ್ ನಗರದಲ್ಲಿ ನ್ಯೂಸ್9 ಆಯೋಜಿಸಿರುವ 3 ದಿನಗಳ ಗ್ಲೋಬಲ್ ಸಮಿಟ್ಗೆ ಮೊನ್ನೆ ಅದ್ಧೂರಿ ಚಾಲನೆ ಸಿಕ್ಕಿತ್ತು. ನೆನೆ ಪ್ರಧಾನಿ ನರೇಂದ್ರ ಮೋದಿ, ಸಿಎಂ ಸಿದ್ದರಾಮಯ್ಯ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಮಿಟ್ನಲ್ಲಿ ಭಾಗಿಯಾಗಿದ್ರು. ಸಮಿಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ವಾಗತ ಕೋರೋ ಭಾಷಣವನ್ನ ಟಿವಿ9 ನೆಟ್ವರ್ಕ್ ಎಂಡಿ ಮತ್ತು ಸಿಇಒ ಬರುಣ್ ದಾಸ್ ಮಾಡಿದ್ರು. To me, this RRR is a formula the world desperately needs to ensure a peaceful and prosperous future. I take the liberty to articulate the RRR mantras I've learned from the Prime Minister. The first R is relationship. The second R of the RRR mantra is respect. Prime Minister Modi has leveraged relationships to build trust and mutual respect. The third and final R in the RRR mantra is responsibility. I thank Prime Minister Modi for taking time out from his very busy schedule to join us. Ladies and gentlemen, I now have the deep privilege of inviting the Honorable Prime Minister to deliver the summit keynote address on the theme India Inside the Global Bright Spot. ಭಾರತ ಜರ್ಮನಿ ದೇಶಗಳ ದ್ವಿಪಕ್ಷೀಯ ಸಂಬಂಧಕ್ಕೆ ಹೊಸ ಅಧ್ಯಾಯ ಸೃಷ್ಟಿಯಾಗಿದೆ ಅಂತ ಟಿವಿ9 ಬಗ್ಗೆ ಪ್ರಧಾನಿ ಮೋದಿ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. इंडो जर्मन पार्टनरशिप में आज एक नया अध्याय जुड़ रहा है। भारत के टीवी9 ने फ्राउ एफ बे, स्टुटगार्ट और बाडेन व्युर्टेम्बर्ग के साथ जर्मनी में इस समिट आयोजित की। ನ್ಯೂಸ್9 ಇಂಗ್ಲಿಷ್ ಚಾನೆಲ್ ಲಾಂಚ್ ಆಗ್ತಿರೋದಕ್ಕೆ ಖುಷಿ ವ್ಯಕ್ತಪಡಿಸಿದ ಪ್ರಧಾನಿ ಮೋದಿ, ಭಾರತ ಹಾಗೂ ಜರ್ಮನಿಯ ನಡುವಿನ ಸುಸ್ಥಿರ ಅಭಿವೃದ್ಧಿಗೆ ಈ ಸಮಿಟ್ ಒಂದು ರೋಡ್ ಮ್ಯಾಪ್ ಆಗಿದೆ ಅಂತ ಬಣ್ಣಿಸಿದ್ರು. मुझे खुशी है कि भारत का एक मीडिया समूह आज के इंफॉर्मेशन युग में जर्मनी और जर्मन लोगों के साथ कनेक्ट करने का प्रयास कर रहा है। इससे भारत के लोगों को भी जर्मनी और जर्मनी के लोगों को समझने का एक प्लेटफॉर्म मिलेगा। मुझे इस बात की भी खुशी है कि न्यूज9 इंग्लिश न्यूज चैनल भी लॉन्च किया जा रहा है। साथियों, इस समिट की थीम इंडिया जर्मनी आ रोड मैप फॉर सस्टेनेबल ग्रोथ है। ಇಷ್ಟೇ ಅಲ್ಲ, ಜಗತ್ತಿನ ಪ್ರತಿ ದೇಶವೂ ಭಾರತದ ಜೊತೆ ಕೈ ಜೋಡಿಸಲು ಒಲವು ತೋರಿಸ್ತಿವೆ ಅಂತ ಪ್ರಧಾನಿ ಮೋದಿ ಹೇಳಿದ್ರು. ಭಾರತದಲ್ಲಿ ಹೂಡಿಕೆ ಮಾಡಲು ಜರ್ಮನಿಗೆ ಉತ್ತಮ ಅವಕಾಶವಿದೆ ಅನ್ನೋ ಮೂಲಕ ಜರ್ಮನಿ ಕಂಪನಿಗಳು ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಕರೆ ನೀಡಿದ್ರು. भारत की प्रगति के साथ जुड़ने का यही समय है, सही समय है। इंडिया का डायनेमिज्म जर्मनी के प्रिसिशन से मिले, जर्मनी की इंजीनियरिंग इंडिया की इनोवेशन से जुड़े, ये हम सभी का प्रयास होना चाहिए। दुनिया की एक एंशिएंट सिविलाइजेशन के रूप में हमने हमेशा से विश्व भर से आए लोगों का स्वागत किया है, उन्हें अपने देश का हिस्सा बनाया है। मैं आपको
दुनिया के समृद्ध भविष्य के निर्माण में सहयोगी बनने के लिए आमंत्रित करता हूं। थैंक यू। दानके। ನ್ಯೂಸ್9 ಸಮ್ಮಿಟ್ನಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರು ರಾಜಕೀಯ, ಆರ್ಥಿಕ, ಕ್ರೀಡೆ ಸೇರಿದಂತೆ ಹಲವು ವಲಯಗಳ ಬಗ್ಗೆ ತಮ್ಮ ಆಲೋಚನೆಗಳನ್ನು ಹಂಚಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.